ದಿವಸ ಚಿತ್ತಾಪುರ ತಾಲೂಕಿನ 19ನೇ ತಾರೀಕು RSS ಪಥಸಂಚಲನ ಪರವಾಗಿ ನಮ್ಮ ಕೂಲಿ ಸಮಾಜದವರು ಅವತ್ತಿನ ದಿವಸ ನಾವು ಕೂಡ ಹೋರಾಟ ಮಾಡ್ತೀವಿ SC ST ಅಂತ ಹೇಳಿ ಒಂದು ಲೆಟರ್ನ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಅದು ಯಾವುದೇ ಸಮಾಜವನ್ನು ಮಾಡಬೇಕಾದ್ರೆ ಅದಕ್ಕೊಂದು ಟೈಮು ನಿಗದಿ ಅಂತ ಹೇಳಿ ಇರ್ತದೆ. ಅದಕ್ಕೋಸ್ಕರ ನಾವು ಎಲ್ಲವೂ ಮಂದಿ ಏನಪ್ಪ ಅಂತಂದ್ರೆ ST ಸಲಕ್ಕಾಗಿ ಹೋರಾಟ ಮಾಡಬೇಕಾದ್ರೆ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ನಿಮ್ಗೂ ಕೂಡ ನಾವೇನಪ್ಪ ಅಂತಂದ್ರೆ ಸಮಾಜ ಪರವಾಗಿ ನಾವು ಕೂಡ ST ಸಲಕ್ಕಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವತ್ತಿಂದಲೇ ಹೇಳಿದ್ದೇವೆ. ಈಗ ನಿನ್ನೇನಪ್ಪ ಅಂತಂತಂದರೆ ಪತ್ರಿಕೆಗೋಷ್ಠಿಯಲ್ಲಿ ಅವ್ವಣ್ಣ ಮೇಕೆರವರನ್ನು ಬಲವಾಗಿ ಯಾರ್ಯಾರು ಏನೇನೋ ಮಾತಾಡ್ತಿರ್ತಾರೆ. ಸಮಾಜ ಬಗ್ಗೆ ತಿಳಿದುಕೊಂಡು ಅದ್ರ ಇತಿಹಾಸವನ್ನು ನೋಡಿಕೊಂಡು ಮಾತಾಡಬೇಕು. ಯಾವುದೋ ಸಮಾಜವನ್ನು ಹೋರಾಟ ಮಾಡುವಂಥ ವ್ಯಕ್ತಿಗೆ ತಾವು ಅಲ್ಲ ಸಲ್ಲದ ಮಾತಾಡಿದ್ರೆ ಸರಿಯಿಲ್ಲ. ಇವತ್ತಿನ ದಿವಸ ಸಮಾಜ ಎಲ್ಲರಿಂದ ಅದ. ಸಮಾಜ ಯಾರಪ್ಪನ ಸತ್ತಲ್ಲ, ಸಮಾಜಕ್ಕಿಂತ ದೊಡ್ಡವರು ಯಾರು ಅಲ್ಲ. ಇವತ್ತು ಅವ್ವಣ್ಣ ಮೇಕೆರವರು ಸಾಕಷ್ಟು ಏನಪ್ಪ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇಡೀ ರಾಜ್ಯಕ್ಕೆ ಏನಪ್ಪ ಅಂತಾರೆ ಅವ್ರು ಏನಪ್ಪ ಗುರುತಿಸಿದ್ದಾರೆ. ಸುಮ್ಮನೆ ಅವ್ರು ಏನೋ ಅಂದ ಕೇಸಿ ನಾವು ಏನೋ ಚಲೋ ಆಗ್ತೀವಿ ಅಂತಂತಂದ್ರೆ ಸಾಧ್ಯವಾಗಲ್ಲ. ಹುಲಿನೇ ಆಗ್ತದ, ನರಿನೇ ಆಗ್ತದ. ಅದಕ್ಕೋಸ್ಕರ ಇವತ್ತು ಅವ್ವಣ್ಣ ಮೇಕೆರವರು ಮಾಡಿರ್ತಕ್ಕಂಥ ಹೋರಾಟದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಬೆಳೆದಿರ್ತಾರೆ. ಅಂತರಿಗೆ ಏನಪ್ಪ ಅಂದ್ರೆ ಕಪ್ಪು ಮಸಿ ಹಚ್ಚುವಂಥ ಕೆಲಸ ಸುಮಾರು ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಅಂತ ಕೆಲಸ ಮಾಡೋದಿಲ್ಲ. ಇವತ್ತಿನ ದಿವಸದಲ್ಲಿ ಸಮಾಜಕ್ಕಾಗಿ ಯಾವುದೇ ಹೋರಾಟ ಮಾಡಿದ್ರು ಕೂಡ ಅವರು ಭಾಗಿಯಿದ್ದಾರೆ. ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಸಾಕಷ್ಟು ಅವರಿಗೆ ಅವಕಾಶಗಳಿತ್ತು. ಸಮಾಜಕ್ಕೋಸ್ಕರ ಅವ್ರು ಎಲ್ಲವನ್ನು ತ್ಯಾಗ ಮಾಡಿ ಇವತ್ತು ರಾಜಕೀಯವನ್ನು ದೂರಿಟ್ಟು ಇವತ್ತು ಏನಿದ್ರು ಸಮಾಜಕ್ಕೆ ನಾವು ದೊಡ್ಡ ಆಸ್ತಿಯನ್ನಾಗಿ ಮಾಡ್ಬೇಕಂತ ಕೇಸ್ ಹೇಳಿ ಇವತ್ತು ಅವ್ವಣ್ಣ ಮೇಕೆಯವರು ಹೋರಾಟಕ್ಕೆ ಮುಂದುವರಿಸಿ ಬಂದಿದ್ದಾರೆ. ಅದಕ್ಕೋಸ್ಕರ ಯಾರೋ ಒಬ್ರು ಮಾತಾಡ್ತಾರಂತಂದ್ರೆ ಅದಕ್ಕೆ ನಾವೆಲ್ಲ ಖಂಡಿಸ್ತೀವಿ. ಅವ್ವಣ್ಣ ಮೇಕೆಯವರು ಇವತ್ತೂ ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡ್ತಾರೆ, ಮುಂದೂ ಕೂಡ ಹೋರಾಟ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋಂಥ ನೈತಿಕತೆ ಯಾರಿಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಕ್ ನಾನು ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಸಮಾಜದಲ್ಲಿ ಯಾಕೆ ಯಾವ ಕಾರಣಕ್ಕಾಗಿ ಅವ್ವಣ್ಣ ಮೇಕೆರವರದು ಆಮೇಲೆ ಬೇರೆ ನೋಡ್ರಿ ತಾರತಮ್ಯ ಯಾಕೆ ಆಗ್ತಾ ಇದೆ? ತಾರತಮ್ಯ ಯಾಕಾಗ್ತಿದೆ ಅಂತಂದ್ರೆ ಅವರಿಗೆ ಯಾರಿಗೋ ಒಬ್ಬ ಖುಷಿ ಪಡಿಸೋ ಸಲುವಾಗಿ ಅವ್ವಣ್ಣ ಮೇಕೆರವರನ್ನು ಮಾತಾಡಿದರೆ ನಾನೊಬ್ಬ ದೊಡ್ಡ ವ್ಯಕ್ತಿ ಆಯ್ತು ಅಂತ ತಿಳ್ಕೊಂಡಿರ್ಬೇಕು. ಆದ್ರೆ ನಿಮ್ಮ ವ್ಯಕ್ತಿತ್ವ ನೀವು ಮಾಡ್ಬೇಕು, ಸಾಕಷ್ಟು ಹೋರಾಟಗಳಿದೆ ಮಾಡ್ಬೇಕಾದ್ರೆ. ಅವ್ವಣ್ಣ ಮೇಕೆರವರ ಹೆಸರು ತೊಂದ್ರೆ ನೀವೇನು ದೊಡ್ಡ ಇದಾಗಲ್ಲ. ಈಗ ಸುಮಾರು ಬಾರಿ ತಾವು ಪತ್ರಿಕಾ ಯಾಕಂದ್ರೆ ಈ ಸಮಾಜವನ್ನು ಒಂದು ರಾಜಕೀಯಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಬಳಸ್ಕೊಂಡಿರ್ತಾರ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ರಾಜಕೀಯವನ್ನು ಬಿಟ್ಟು ಸಮಾಜವನ್ನು ಹೋರಾಟ ಮಾಡ್ಲಿಕ್ಕೆ ನಾವು ಕೂಡ ಇರ್ತೀವಿ. ಸುಮ್ಮನೆ ಯಾರೋ ವ್ಯಕ್ತಿಗೋಸ್ಕರ ನೀವು ಖುಷಿ ಮಾಡಿಸೋಕ್ಕೋಸ್ಕರ ಏನಪ್ಪಾ ಅಂತ ಸಮಾಜವನ್ನು ಬಲಿಪಶು ಮಾಡೋದು ಸರಿಯಲ್ಲ. ಇದನ್ನು ಖಂಡನೆ ಮಾಡ್ತೀವಿ ನಾವು. ನೀವು ಯಾವತ್ತೂ ಕೂಡ ಹೋರಾಟ ಮಾಡ್ತೀವಿ ಸಮಾಜಕ್ಕೆ ನಾವು ಕೂಡ ಅವತ್ತಿಂದ ಬರ್ತೀವಿ ನಾವು. ಆದ್ರೆ ಅವತ್ತೇ ಮಾಡ್ತೀವಿ, ಅವತ್ತೇ ನಿಂದಿರ್ತೀವಿ, ಅವತ್ತೇ ಮಾಡ್ತೀವಿ ಅಂದ್ರೆ ಅದು ಸರಿಯಲ್ಲ. ಅದಕ್ಕೊಂದು ಟೈಮು ಟೇಬಲ್ ಅಂತ ಇರ್ತದೆ. ಚಿತ್ತಾಪುರದಲ್ಲಿ ಮಾಡೋದು ಹಕ್ಕು ನಿಮಗದ, ಗುಲ್ಬರ್ಗದಲ್ಲಿ ಮಾಡೋದಿಲ್ಲ ಅದ, ರಾಜ್ಯದಲ್ಲಿ ಮಾಡೋದಿಲ್ಲ ಅದ. ಅದಕ್ಕೆ ನಾವು ನಿಮ್ಗೆ ಬೆಂಬಲಿಸ್ತೀವಿ. ಆದ್ರೆ ಅವತ್ತೇ ಡ್ಯೂಟಿ ಮಾಡ್ತೀವಿ ಅಂತಂದ್ರೆ ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ. ದುರ್ಘಟನೆ ಆಗಲಾರದೆ ಕಲಬುರ್ಗಿಯಲ್ಲಿ ದೇವಾನಂದ್ ಅಂತ ಆದಾಗ ಅವತ್ತು ತಕ್ಷಣ ಏನಪ್ಪ ಅಂತ ಅವ್ರ ಮನೆಯವರಿಗೆ ಕುಟುಂಬದವರಿಗೆ ನೌಕರಿ ಕೊಟ್ಟರು, ಅವ್ರಿಗೆ ಏನಪ್ಪ ಕಂಪನ್ಸೇಷನ್ ಮಾಡಿಕೊಟ್ರು. ಎರಡನೇದು ಜೈನಪುರ ಅಂತ ಹುಡುಗಿಗೆ ಏನಪ್ಪ ಅಂತಂದ್ರು ಜೈಲಿನಲ್ಲಿ ಏನಪ್ಪ ಅಂತಂದ್ರು ಮರಣ ಹೊಂದಿದ ಟೈಮ್ನಾಗ ಇದೇ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಟ್ಟರು. ಇವತ್ತು ಚಿಮ್ಮಣಗೇರಿಯಲ್ಲಿ ಅಂತ ಬಿಸಿ ಸಾಂಬಾರದಾಗ ಬಿದ್ದು ಕೇಸಿ ಅವತ್ತು ದಿನದಲ್ಲಿ ಅವರಿಗೂ ಕೂಡ ಏನಪ್ಪ ಅಂದ್ರೆ ನ್ಯಾಯ ಕೊಟ್ಟರು. ಇವತ್ತು ಸಾಕಷ್ಟು ಇವತ್ತು ನೋಡಿ ಚಿತ್ತಾಪುರ ತಾಲೂಕಿನಲ್ಲಿ ಕಾಗಿಣಿ ನದಿಯಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ರೀತಿ ಏನಪ್ಪ ಅಂತಂದ್ರೆ ಅವ್ಯವಹಾರ ಆಗ್ತದೆ. ಅಂತದಕ್ಕೆ ಏನಪ್ಪ ಕೋಟಿನ ಗಟ್ಟಲೆ ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಲಾಸ್ ಆಗಿದೆ. ಅದಕ್ಕೆ ಏನಪ್ಪ ಅಂದ್ರೆ ತಡೆ ಹೊಡೋದಕ್ಕೆ ಯಶಸ್ವಿ ಮಂದಿ ಆರೋಪ ಮಾಡಿದ್ರು ಇವತ್ತು ಸರ್ಕಾರನೇ ಅವ್ರಿಗೆ ಏನಪ್ಪ ಅಂತಂದ್ರೆ ಯಾವುದೇ ಕಾರಣ ಕ್ರಮ ಕೈಗೊಂಡಿಲ್ಲ. ಅಂತದಕ್ಕೆಲ್ಲ ಅವ್ವಣ್ಣ ಮೇಕೆಯವರು ನಿಂತು ಕೇಸಿ ಇವತ್ತು ಕಾಗಿಣಿ ರೀತಿ ಹೋಗ್ತಕ್ಕಂಥ ಬಂದಾಗಿದೆ. ಅದು ತಮ್ಮೆಲ್ಲ ಮಾಧ್ಯಮದಲ್ಲಿ ಗೊತ್ತಿರ್ತಕ್ಕಂಥ ವಿಷಯ. ನಾವು ಅದೇ ಹೇಳ್ಬೇಕಾಗಿಲ್ಲ. ಕೊನೆಯದಾಗಿ ಏನ್ ಹೇಳ್ತಿತ್ತು? ಕೊನೆಯದಾಗಿಲ್ಲ ಅವ್ವಣ್ಣ ಮೇಕೆಯವರ ಬಗ್ಗೆ ಯಾರು ಕೂಡ ಅವಹೇಳಿಕೆ ಮಾಡೋದಿಲ್ಲ. ನಿಮ್ ಸಮಾಜ ಸಂಘಟನೆ ಮಾಡ್ಬೋದು, ನಾವು ನಿಮ್ ಕೂಡ ಸಂಘಟ ಬರ್ತೀವಿ. ಅಂದ್ರೆ ಅವ್ವಣ್ಣ ಮೇಕೆಯವರು ಮಾತಾಡಿದ್ರೆ ನಾವು ಕೂಡ ಏನಪ್ಪ ಅಂದ್ರೆ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಬೇಕು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿಷಯ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದೆವು. ಇಲ್ಲಿ ಬೈಕ್ ಕೂಡ ಕೊಡ್ತಾ ಇದ್ದೇವೆ ತಮಗೆ. ವಿಷಯ ಏನು ಹೇಳ್ಬೇಕಂದ್ರೆ ನಮ್ಮ ಅವ್ವಣ್ಣ ಮೇಕೆರಿ ಸಾಹೇಬರು ಮಾಡಿದಂಥ ಸಾಧನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾ ಯಾವ ಪಕ್ಷಕ್ಕೆ ಸೀಮಿತ ಅಲ್ಲ. ನಾ BJP, ನಾ JDS, ನಾ ಕಾಂಗ್ರೆಸ್. ನಾನು ಅಪ್ಪಟ ವಿಠಲಿರೋ ಅಭಿಮಾನಿ. ನಾನು ಅಪ್ಪಟ ವಿಠಲಿರೋ ಅಭಿಮಾನಿ. ಅವ್ವಣ್ಣ ಮೇಕೆರಿ ಅವ್ರ ಸಂಘಟ ನಾನು 2 ವರ್ಷ ಆಯ್ತು ಅವ್ರ ಸಂಘಟ ನಾನು ಮಾಡ್ತಾ ಇದ್ದೀನಿ. ಸುಮಾರು 100 ಹೋರಾಟ ಮಾಡಿದ್ದಾರೆ. ದೇವಾನಂದ್ ಕಲಬುರ್ಗಿ 45 ದಿನ ಧರಣಿ ಆಯ್ತು ಸರ್. ಅಲ್ಲಿ ಧರಣಿ ಆದ್ರೂ ಅಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದ್ರು ಸರ್. ಚಿಣಮಗೇರಿಯಲ್ಲಿ ಒಂದು ಚಿಕ್ಕ ಬಾಲಕಿ ಸರ್ ಸಾಂಬಾರ್ನಲ್ಲಿ ಬಿದ್ದಳಲ್ಲಿ. ಸಾಂಬಾರ್ನಲ್ಲಿ ನಿಂತ ಜಾಗದ ಮೇಲೆ 15 ಲಕ್ಷ ರೂಪಾಯಿ ಆನ್ ದಿ ಸ್ಪಾಟ್ ಹೋಗಿ MY ಪಾಟೀಲ್ ಕೇಳ್ರಿ ಸರ್. MY ಪಾಟೀಲ್ ಅಫಜಲ್ಪುರ ತಾಲೂಕಿನ ಶಾಸಕರಿಗೆ ಹೋಗಿ ಕೇಳಿ ಯಾರು ಮಾಡಿದ್ದು ಏನು ಮಾಡಿದ್ದು ಅಂತ. ಆ ಕುಟುಂಬಕ್ಕೆ ಆ ತಾಯಿಗೆ ಒಂದು ನೌಕರಿ ಕೂಡ ಆಯಿತು. ಮತ್ತೆ ಚಿಕ್ಕ ಮಗು ಅದು ಎಜುಕೇಶನ್ ಫ್ರೀ ಮಾಡಿಕೊಟ್ರಿ ಸರ್ ಸಮಾಜದವ್ರ ಸರ್. ಮತ್ತೆ ಇನ್ನೊಂದು ಘಟನೆ ನಾನು ಹೇಳ್ತೀನಿ ಸರ್. ಹುಬ್ಬಳ್ಳಿಯಲ್ಲಿ ಅನ್ಯಾಯ ಆದಾಗ ಅಲ್ಲಿ ಕೂಡ ಇಲ್ಲಿ ಗುಲ್ಬರ್ಗ ನಗರದಲ್ಲಿ ಸುಮಾರು 2-3 ಸಾವಿರ ಜನರು ಸೇರಿ ನಾವು ಪ್ರತಿಭಟನೆ ಮಾಡಿದೆವು. ಅದೇ ಮತ್ತೆ ಬಸವ ಕಲ್ಯಾಣದಲ್ಲಿ ಇನ್ನೊಂದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ
ಅಲ್ಲಿ ಕೂಡ ನಾವು ಇಲ್ಲಿ ಮತ್ತೆ ಗುಲ್ಬರ್ಗ್ನಲ್ಲಿ ಪ್ರತಿಭಟನೆ ಮಾಡಿದೆವು, ಹೋಗಲ್ಲಿ ಭೇಟಿ ಆದೆವು. ಇದೇ ರೈತರಿಗೆ ನೆಟೆ ರೋಗ ಬಂದು ತೊಗರಿ ಹಾನಿಯಾಗಿತ್ತು. ತಾವು ಇವತ್ತು ಬೆಳಗಾವಿನಲ್ಲಿ ನೋಡಬಹುದು, ಸುಮಾರು 5 ಲಕ್ಷ ಜನರು ಸೇರಿದ್ರು. ಇಲ್ಲಿ ನಾವು ಕಲಬುರಗಿಯಲ್ಲಿ ನೆಟೆ ರೋಗ ಬಂದಿ ತೊಗರಿಗೋಸ್ಕರ 3 ದಿನ ಕಲಬುರಗಿ ಬಂದಿಟ್ಟು ತಮ್ಗ ಕೂಡ ಗೊತ್ತಿದೆ. ಸುಮಾರು 300 ಟ್ರ್ಯಾಕ್ಟರ್ ತಗೊಂಡು, 300 ಟ್ರ್ಯಾಕ್ಟರ್ ಇಂಜನ್, ಒಂದು ಸುಮಾರು ಎತ್ತಿನ ಗಾಡಿ ತಗೊಂಡು, ಒಂದು 300-400 ಎತ್ತಿನ ಗಾಡಿ ತಗೊಂಡು ಸುಮಾರು ಸಾವಿರಾರು, ಒಂದು 5,000 ರೈತರು ಬಂದಿದ್ರು. ಆ ಕುಟುಂಬಕ್ಕೆ, ಆ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಅವ್ವಣ್ಣ ಮ್ಯಾಕೇರಿ ಅವ್ರು ಮಾಡಿದ್ದಾರೆ. ಸುಮಾರು ಎಷ್ಟು 667 ಕೋಟಿ ಸ್ಯಾಂಕ್ಷನ್ ಆಯ್ತು. 25,000 ರೈತರಿಗೆ ಅನುದಾನ ನೀಡಲಾಯ್ತು. ಇದು ಯಾರ ಕಾರಣ? ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರ ಕಾರಣ. ಯಾರೋ ಹೇಳ್ತಾರೆ ಎಲ್ಲೇ ಕೂತಿ ಏನ್ ಮಾಡಿದಾರೆ ಅಂತ. ಓ ಸಾಹೇಬ್ರೆ, ಸಮಾಜ ಯುವಕರಿಗೆ ಗೊತ್ತಿದೆ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರು ಯಾರದಾರ, ಏನದಾರ. ಹುಟ್ಟೋ ಮಗು ಕೂಡ ಹೇಳ್ತಿ, ಅನ್ಯಾಯ ಆದಾಗ ಯಾವುದೇ ಸಮಾಜ ಆಗ್ಲಿ, ಇವತ್ತು ಕೋಲಿ ಸಮಾಜ ಆಗ್ಲಿ, ಹಿಂದುಳಿದ ಸಮಾಜ ಆಗ್ಲಿ, ಅಲ್ಪಸಂಖ್ಯಾತ ಆಗ್ಲಿ, ಯಾವುದೇ ಸಮಾಜಕ್ಕ ಅನ್ಯಾಯ ಆದ್ರ ಮೊಟ್ಟ ಮೊದಲ ಧ್ವನಿ ಎತ್ತುವ ಕೋಲಿ ಸಮಾಜದ ದಿಟ್ಟ ಹೋರಾಟಗಾರ ಅದು ಯಾರಾದ್ರೂ ಇದ್ರೆ ಅದು ನಮ್ಮ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರೆ. ಅಂತ ಅವರಿಗೆ ಯಾರೋ ಏನೋ ತಮ್ಮ ಸ್ವಂತ ಬೆಳೆ ಬೆಳೆಸ್ಕೋಸ್ಕರ ಯಾರೋ ಏನೋ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತಿನ ಯುವ ಜನರೇಷನ್ ಗೊತ್ತಿದೆ ಯಾರ್ ಅಸಲಿ ಯಾರ್ ನಕಲಿ ಅಂತಂದು. ಆ ಜನರಿಗೆ ಗೊತ್ತಿದೆ. ಇವತ್ತು ಯುವಕರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಆನ್ ದಿ ಸ್ಪೋರ್ಟ್ ಸರ್, ಒಂದ್ ಅನ್ಯಾಯ ಆದಾಗ ಮುತ್ಕಾ ಗ್ರಾಮದಲ್ಲಿ ಏನಾಯ್ತು, ಮುತ್ಕಾ ಗ್ರಾಮದಲ್ಲಿ ಅನ್ಯಾಯ ಆದಾಗ ನಿಜಕ್ಕೂ ಆರೋಪಿ ಅಲ್ಲ, ಅವ್ನು ನಿರಪರಾಧಿಗೆ ಆರೋಪಿ ಮಾಡಿದ್ದಾರೆ. ಇವತ್ತ ಶಿವ್ ಕಲ್ಗುರ್ತಿಗೆ ಬೆಂಬಲ ನಿಂತಿ ಇವತ್ತು ಅವನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಕೂಡ ಮಾಡ್ತಾರೆ. ಶಿವ್ ನಾಟಿಕರ್ ಅವರಿಗೆ ನ್ಯಾಯ ಕೊಡುವಂತ ಕೆಲಸ ಕೂಡ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರು ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಆರೋಪ ಮಾಡ್ತಾ ಇದ್ದಾರೆ ಅಂತಾನೆ ಜನರು ಹುಚ್ಚರಲ್ಲ. ನಮ್ಮ ಕೋಲಿ ಸಮಾಜ ಜನರು, ನಾವೀಗ ಹುಟ್ಟು ಕೋಲಿ ಸಮಾಜ ಜನರು ಹೆಂಗಿದ್ದೇವಪ್ಪ ಅಂತಂದ್ರೆ ನಾವು ಏನು ಅಂದ್ರೆ ನಾವು ಏನ್ ಅಂತ ಹೇಳ್ತೀವಿ ಅಂತಂದ್ರೆ ನಾವು ಅಂಬಿಗರು ನಂಬ್ತೀವಿ. ನಾವು ಬಹಳಷ್ಟು ನಮ್ಮವ್ರು ನಮಗೆ ಯಾರು ಅಸಲಿ ಅದಾರ ಯಾರು ನಕಲಿ ಅದಾರ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಪ್ರೇಮ್ ಕೋಲಿ ಅಂತಂದು. ಇವತ್ತಿನ ದಿವಸ ಅವ್ವಣ್ಣ ಮ್ಯಾಕೇರಿ ಅವರ ಬಗ್ಗೆ ಕೆಲವೊಂದು ಸಮಾಜದ ಪ್ರಮುಖರು, ಸಮಾಜದ ನಾಯಕರು, ನಮ್ಮದೇ ಸಮಾಜ ಆದಂಥ ನಾಯಕರನ್ನ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದರು. ಆದರೆ ನಾನು ಅವ್ವಣ್ಣ ಮ್ಯಾಕೇರಿ ಅವರು ಇರಲಿ, ಅವ್ರು ಎದುರಿದ್ದವರು ಇರಲಿ, ಯಾರೇ ಇರಲಿ, ಮೊಟ್ಟ ಮೊದಲಿಗೆ ಸಮಾಜ ಸರ್ವಸ್ವ, ಸಮಾಜ ಎಲ್ಲದಕ್ಕೆ ದೊಡ್ಡದು. ಸಮಾಜದಕ್ಕಿಂತ ದೊಡ್ಡರು ಯಾರೂ ಅಲ್ಲ. ಸಮಾಜಕ್ಕಾಗಿ ಯಾರು ದುಡಿತಾರೋ ಅವ್ರ ಹೆಸರು ಆಟೋಮೆಟಿಕ್ಕಾಗಿ ಬರ್ತದೆ, ಆಟೋಮೆಟಿಕ್ಕಾಗಿ ಅವರು ಶೇನ್ ಆಗ್ತಾರೆ. ಆದರೆ ವಿಠ್ಠಲ್ ಹೇರೂರವರ ಹೆಸರನ್ನು ತಗೊಂಡು ಅವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ, ಅವ್ರ ಜೊತೆಯಲ್ಲಿ ನಾನು 20 ವರ್ಷ ಹೋರಾಟ ಮಾಡಿದ್ದೀನಿ, ನಾನು 25 ವರ್ಷ ನಾನು ಅವ್ರ ಜೊತೆಯಲ್ಲಿ ಹೋರಾಟ ಮಾಡಿದ್ದೀನಿ ಅಂತ ಹೇಳೋದು. ಯಾಕಂತಂದರೆ ನಾನು ಸುಮಾರು ನಂದು 61 ವಯಸ್ಸು ನಡೀತಾ ಇದೆ. 30 ವರ್ಷ ಸತತವಾಗಿ ವಿಠ್ಠಲ್ ಹೇರೂರವರು ಏನು ಹೇಳ್ಯಾರ ಆ ಮಾತನ್ನು ಕೇಳಿ ನಾನು 30 ವರ್ಷ ಅವ್ರ ಜೊತೆಯಲ್ಲಿದ್ದೆ. ನಾನು ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಚಿತ್ತಾಪುರನ ಭಾಳ ನಂಬ್ತೀವಿ. ವಿಠ್ಠಲ್ ಹೇರೂಜಿ ಅವರು ಕೋಲಿ ಸಮಾಜ ಬಗ್ಗೆ ಅಪಾರ ಗೌರವ ಐತೆ ಅವ್ರಿಗೆ, ಚಿತ್ತಾಪುರದ ಕೋಲಿ ಸಮಾಜ ಬಗ್ಗೆ. ಯಾಕಂತಂದರೆ ನಡ್ಬೇಕ 2004ರಲ್ಲಿ ಚುನಾವಣೆ ಆಯಿತು, ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿ ಸೋತರು. 5 ಜನ ಪಾಟೀಲರು ಗೆದ್ದಾಗ ಹೇರೂಜಿ ಅವರು ಸೋದಾಗ ದೇವೇಗೌಡರ ಬಳಿ ಹೋದೆವು ನಾವು, ಕುಮಾರಸ್ವಾಮಿ ಅವ್ರ ಬಳಿ ಹೋದೆವು. ಚಿತ್ತಾಪುರದವ್ರು ಮತ್ತೆ ಯಾರು ಅಲ್ಲ. ಚಿತ್ತಾಪುರದವ್ರು ಓಕೆಸಿ ದೇವೇಗೌಡರಿಗೆ ಮನವಿ ಪತ್ರ ಕೊಟ್ಟು ವಿಠ್ಠಲ್ ಹೇರೂರಿಗೆ ಅವರಿಗೆ MLC ಮಾಡ್ಬೇಕ್ರಿ ಸರ್ ಅಂತ. ಯಾಕಂದರೆ 5 ಜನ ಶಾಸಕರು JDS ಅಂತ ಬಂದಿದ್ರು. ಅದು ಗೊತ್ತು, ಕುಮಾರಸ್ವಾಮಿ ಕೊಟ್ಟರು. ಅವರೆಲ್ಲ ನಮ್ಮ ಚಿತ್ತಾಪುರದೊಂದು ಲೆಟರ್ ನೋಡ್ಕಿಸಿ ಅವರನ್ನು MLC ಮಾಡಿದ್ರು. ಭಾಳ ಧನ್ಯವಾದಗಳನ್ನು ಹೇಳಿದರು. ಆದರೆ ಈಗ ಬರ್ತಕ್ಕಂಥ ಪೀಳಿಗೆಯನ್ನು ಒಂದು ರೂಟನ್ನು ಚೇಂಜ್ ಮಾಡ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಡಿ ಅಂತ ನಾನು ಸಮಾಜದವ್ರಿಗೆ ಕೇಳ್ಕೊಳ್ತೀನಿ. ಯಾಕೆ ಅಂದರೆ ಸಮಾಜ ಒಂದೇ. ಇವತ್ತು ಎಲ್ಲರೂ ಬೆಳೆಯೋಕ್ಕಾಗಲ್ಲ. ಇವತ್ತು ನಾನು ಲೀಡರ್ ಆಗ್ತೀನಪ್ಪ ಅಂದರೆ ಸಾಧ್ಯವಿಲ್ಲ ಮಾತು. ಯಾಕಂತಂದರೆ ಮನೆಗೆ ಯಾರನ್ನ ಸತ್ ಮೇಲೆ ಟೊಪ್ಪಿ ಬರ್ತದೆ, ತಲೆ ಮೇಲೆ ಸುಮ್ಮನೆ ಬರಲ್ಲ. ಪುಣ್ಯ ಹೋಗಿ ಮಣ್ಣು ಮಾಡಿದ ಮ್ಯಾಗ ತೆಗಿ ನೋಡ್ಬಾರ್ದಮ್ಮ, ತಲೆ ಮೇಲೆ ಇಟ್ಕೊಂಡು ಹೋಗಂತ ಹೇಳಿದಾಗೆ ನಾವು ಲೀಡರ್ ಆಗ್ತೀವಿ. ಅವಾಗ ಇನ್ನೂ ಭಾಳ ಜನ ಇದ್ದಾರೆ. ಬಾಬುರಾವ್ ಚಿಂತನ, ತಿಪ್ಪಣ್ಣ ಕಂಕೂರು ಇದ್ದಾರೆ, ಭೀಮಣ್ಣ ಸಾಲಿ ಇದ್ದಾರೆ, ಇನ್ನೂ ಭಾಳ ಜನ ಲೀಡರ್ ಇದ್ದಾರೆ. ಆದ್ರೆ ನಾವು ಕಚ್ಚಾಡಿ ಸಮಾಜಕ್ಕೆ ತಪ್ಪು ದಾರಿಗೆ ಒಯ್ಯೋದು ಬೇಡ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅವ್ವಣ್ಣ ಮ್ಯಾಕೇರಿ ಮಾಡಿದಂಥ ಒಂದು ಪ್ರಯತ್ನ, ಅವರು ಮಾಡಿದಂಥ ಒಂದು ಹೋರಾಟ, ಅವರು ಹಾಕಿಕೊಟ್ಟಂಥ ಒಂದು ದಾರಿ ಇಡೀ ಸಮಾಜವನ್ನು ಮೆಚ್ಚುತ್ತದೆ, ಇಡೀ ಕಲ್ಯಾಣ ಕರ್ನಾಟಕವನ್ನೇ ಮೆಚ್ಚುತ್ತದೆ. ನಮ್ದೊಂದು ಕೊನೆಯದಾದ ಪ್ರಶ್ನೆ ಹೇಳಿ. ಎಲ್ಲರೂ ಸಮಾಜಗೋಸ್ಕರ ಹೋರಾಟ ಮಾಡಿದವರೇ ಇದ್ದಾರೆ. ನಿಮ್ ಸಮಾಜದ ಅಲ್ಲೇ ಕೂತ್ ಮಾತಾಡೋದೇ ಪ್ರೆಸ್ ಮೀಟ್ ಯಾಕೆ ಮಾಡ್ತಾ ಇದ್ರಿ? ಎಲ್ಲರೂ ಪ್ರೆಸ್ ಮೀಟ್ ನಾವು ಮಾಡ್ತಾ ಇಲ್ಲ, ಪ್ರೆಸ್ ಮೀಟ್ ಅವ್ರು ಮಾಡಿದ ಮ್ಯಾಗ ನಾವು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಒಳ್ಳೆ ಪ್ರಶ್ನೆ ಇದು. ಅವರು ನಮಗೆ ಮೊದಲೇ ಒಂದು ಮಾತು ಕೇಳಿ ನಾವು ಈಗ ಮಾಡ್ತೀವಿ ಅಂತ ಕೇಳಿದ್ರೆ ಅದಕ್ಕೆ ನಾವು ಏನಾದರೂ ಹೇಳ್ತಿದ್ದೇವೆ. ಆದ್ರೆ ಅವರು ಮಾಡಿದ ಮ್ಯಾಗ ನಾವು ಅವ್ರಿಗೆ ಕೇಳಿದ್ರೆ ಅವ್ರು ಅದು ಏನಾದರೂ ಹೇಳ್ತಾರೆ. ಇದು ಯಾಕೆ ಬೆಳೀತದೆ? ರಾಜಕೀಯ ಕುಮ್ಮಕ್ಕು. ಇದು ರಾಜಕೀಯ ಕುಮ್ಮಕ್ಕು. ಈ ರಾಜಕೀಯದಲ್ಲಿ ಇವತ್ತು ನಾನು BJP, ಒಬ್ಬ ಕಾಂಗ್ರೆಸ್, ಒಬ್ಬ JDS ಇರ್ತಾನೆ. ಅದು ರಾಜಕೀಯ ಬಂದಾಗ ರಾಜಕೀಯ ವಿಷಯ ಮಾತಾಡ್ರಿ. ರಾಜಕೀಯದಲ್ಲಿ ಸಮಾಜ ಬಳಸ್ಕೋಬೇಡಿ ಅಂತ ನನ್ನ ಪ್ರಶ್ನೆ. ರಾಜಕೀಯದಲ್ಲಿ ಸಮಾಜ ಬಳಸ್ಕೋಬೇಡಿ. ಸುರೇಶ್ ಬೆನಕನಹಳ್ಳಿ, ಪುರಸಭೆ ಮಾಜಿ
ಸದಸ್ಯ